ಶಿವರಾತ್ರಿ ಅಂದರೆ ನಮ್ಮ ಜನರಿಗೆ ಏನಾಗಿದೆ ಅಂದರೆ ಒಂದು ಟೈಮ್ ಪಾಸ್ ಮಾಡ್ದಂಗೆ ಆಯಿತು. ಭಕ್ತಿ ಭಾವನೆಗಳು ಬರೋದು ಕಷ್ಟ. ಶಿವರಾತ್ರಿ ಬಂದರೆ ಜನಗಳು ಒಂಥರ ಗಾಡಿ ತೊಗೊಂಡು ತಿರುಗಾಡೋದು, ಶೋಕಿ ಥರ ಮಾಡೋದು. ಹಾಗೆ ಒಂದು ದೇವಸ್ಥಾನ ಬಂದ ಅಂದರೆ ದೇವಸ್ಥಾನ ಎದುರುಗಡೆ ಒಂದು ಶಾಮಿಯಾನ ಹಾಕೋದು, ಒಂದು ಫಿಲಮ್ ಸಾಂಗ್ಸ್ ಹಾಕೋದು, ಒಂದು ಟಿ ವಿ ಹಾಕೋದು, ಅದನ್ನು ನೋಡಿ ಕಾಲ ಕಳೀತಾರೆ. ದೇವಸ್ಥಾನಕ್ಕೆ ಬಂದರೂ ಕೂಡ ದೇವ್ರ ಮುಂದೆ ಜ್ಞಾನ ಇರಲ್ಲ ಅವರಿಗೆ. ಯಾವುದೋ ಅಲ್ಲಿ ಏನೋ ಆರ್ಕೆಸ್ಟ್ರಾ ಮಾಡೋದು ಮತ್ತು ಯಾವುದೋ ಸಿನಿಮಾ ಹಾಕೋದು, ಇಂಥ ಸಂಬಂಧಪಟ್ಟಿದ್ದು ನೋಡಿ ಟೈಮ್ ಪಾಸ್ ಮಾಡ್ತಾರೆ. ಶಿವರಾತ್ರಿ ಅನ್ನೋದು ರಾಕ್ಷಸರುಗಳು ಸಮುದ್ರದಲ್ಲಿ ವಿಷನ ಸೇರಿಸಿರ್ತಾರೆ. ಆಗ ಈಶ್ವರ ಏನು ಮಾಡ್ತಾನೆ, ಪ್ರಜೆಗಳೆಲ್ಲ ವಿಷ ಕುಡಿದು ಸಾಯ್ತಾರೆ ಅಂದ್ಬಿಟ್ಟು ಆ ಈಶ್ವರ ಹೋಗಿ ಆ ಸಮುದ್ರ ವಿಷಾಲ ಕುಡಿತಾನೆ. ಗಂಟಲ್ಲಿ ತನಕ ವಿಷ ಇಳಿದುಬಿಟ್ಟಿರ್ತದೆ. ಆಗ ನೀಲಕಂಠೇಶ್ವರ ಅಂತ ಹೆಸರಾಗುತ್ತೆ. ಪಾರ್ವತಿ ಬಂದಿದ್ದ ಕೂಡಲೇ ಗಂಟೆ ಹಿಡಿತಾರೆ, ನೀನು ಕುಡಿಬೇಡ, ಯಾಕೆ ಕುಡಿತೀಯ ನೀನು, ಎಲ್ಲ ಪ್ರಜೆಗಳು ಸತ್ತೋಗ್ಬಿಡ್ತಾರೆ ಅಂತೇಳಿ. ಆಗ ಗಂಟ್ಲಿಂದ ಹಿಡಿದ ಮೇಲೆ ಅವ್ರಿಗೆ ಜ್ಞಾನ ತಪ್ಪೋಗುತ್ತೆ. ಆಗ ಸಾಧು ಸಂತರುಗಳು, ಋಷಿಮುನಿಗಳು ಇವರೆಲ್ಲ ಶಿವನಿಗೆ ಔಷಧಿ, ಆಯುರ್ವೇದಿಕ್ ಔಷಧಿ ಕೊಟ್ಟು ಈಶ್ವರನಿಗೆ ಆ ವಿಷ ಇಳಿಬೇಕು. ಆ ವಿಷ ಇಳಿಬೇಕಾದ್ರೆ ಕಣ್ಣು ಮುಚ್ಚಬಾರ್ದು, ನಿದ್ರೆ ಮಾಡಬಾರ್ದು. ನಿದ್ರೆ ಮಾಡ್ದಂಗೆ ಇರಬೇಕು ಇಡೀ ರಾತ್ರಿ. ಆಗ ಇಡೀ ಸಾಧು ಸಂತರುಗಳು ಶಿವನಾಮನೇ ಹೇಳ್ತಾರೆ. ಶಿವನ ಬಗ್ಗೆನೇ ಹೊಗಳೋದು, ಓಂ ನಮಃ ಶಿವಾಯ ಹೇಳೋದು, ಮಹಾಮೃತ್ಯುಂಜಯ ಹೇಳೋದು, ಮತ್ತು ರುದ್ರ ಪಾರಾಯಣ ಹೇಳೋದು. ಈ ರೀತಿ ಕೆಲವೆಲ್ಲ ಅವರಿಗೆ ನಿದ್ರೆ ಬರದೇ ಇರೋದಕ್ಕೆಲ್ಲ ಆ ಆಶ್ರಮದಲ್ಲಿ ಸಾಧು ಸಂತರುಗಳು ಬೇರೆ ಬೇರೆ ವಿಧಿವಿಧಾನಗಳಲ್ಲಿ ಮಂತ್ರ ಹೇಳ್ಕೊಂಡು ಹೋಮ ಮಾಡಿ ಈ ರೀತಿ ಇಡೀ ನೈಟ್ ಕಳೀತಾರೆ. ಆಗ ಈಶ್ವರ ಕೂಡ ಏನಪ್ಪ ನನ್ನೇ ಹೊಗಳ್ಕೊಂಡು ಮಾಡ್ತಾರಲ್ಲ ಅಂಥೇಳಿ ಇಡೀ ನೈಟೆಲ್ಲ ಕಾಲ ಕಳೆದು ಬಿಡ್ತಾನೆ. ಆಗ ವಿಶಾಲ ಇಳಿದೋಗುತ್ತೆ. ಆಗ ಒಂದು ಹೆಸರು ಹುಟ್ಟುತ್ತೆ, ಈಶ್ವರನಿಗೆ ನೀಲಕಂಠೇಶ್ವರ ಅಂತ ಹೇಳ್ತಾರೆ. ಹಾಗೆ ನಾವು ಶಿವರಾತ್ರಿ ಮಾಡಬೇಕು ಅಂದರೆ ಏನಕ್ಕೆ ಮಾಡ್ತೀವಿ ಅಂದರೆ, ನೋಡಿ ಇವಾಗ ರಾತ್ರಿ ಇಡೀ ರಾತ್ರಿ ಜಾಗರಣೆ ಮಾಡ್ತಾಯಿದ್ದೀವಿ. ಆ ಕಾಲದಲ್ಲಿ ಇಡೀ ರಾತ್ರಿ ಶಿವ ಕಣ್ಣು ಮುಚ್ಚಿರಲಿಲ್ಲ. ಹಾಗೆ ಇವರು ಸಾಧು ಸಂತರುಗಳು ಶಿವನಿಗೆ ಕಣ್ಣು ಮುಚ್ಚಬಾರ್ದು ಅಂಥೇಳಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಇಡೀ ರಾತ್ರಿ ಕಳೆದರು. ಈಗ ನಾವು ಈಶ್ವರನ ಲಿಂಗದಲ್ಲಿ ಏನು ಮಾಡ್ತೀವಿ ಅಂದರೆ ದಿನ ರಾತ್ರಿಗೆ 5 ಟೈಮ್ ಪೂಜೆ ಮಾಡ್ತೀವಿ. ಅಂದರೆ 2 ಗಂಟೆಗೆ ಒಂದು ಸರಿ, 2 ಗಂಟೆಗೆ ಒಂದು ಸರಿ ನಾವೇನು ಮಾಡ್ತೀವಿ, ಅವರಿಗೆ ರುದ್ರಾಭಿಷೇಕ ಮಾಡ್ತೀವಿ. ಆ ರುದ್ರಾಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಾಡಿಸ್ತೀವಿ. ಹಾಗೆ ಇವಾಗ ಆಗ್ತಾ ರುದ್ರಪಾರಾಯಣ. ಅದು ಈ ರುದ್ರಪಾರಾಯಣ ಏನಕ್ಕೆ ಅಂತ ಹೇಳಿದ್ರೆ, ಶಿವ ಮಲಗಿರುವಾಗ ಅವರು ಈಶ್ವರನ ಹೊಗಳೋದು. ಇವಾಗ ನೀನು ಅಂದವಾಗಿದೆಯಾ, ಚೆಂದಾಗಿದೆಯಾ, ಕೈಲಾಸದಲ್ಲಿ ಹಾಗೆ ಮಾಡ್ತೀಯಾ, ಹೀಗೆ ಅದೇ ರುದ್ರಪಾರಾಯಣ ನಾವು ಮಾಡ್ತಾರೆ. ಹಾಗೆ ಮಾಡ್ತಾ ಇರೋದು ರುದ್ರಪಾರಾಯಣ. ಮೀನಿಂಗ್ ಏನಂದರೆ ಈಶ್ವರನ ಹೊಗಳ್ತಾ ಇದ್ದರೆ ಈಶ್ವರ ಆನಂದವಾಗಿಬಿಡ್ತಾನೆ. ಹಾಗೆ ರುದ್ರಪಾರಾಯಣ, ಮೃತ್ಯುಂಜಯ ಇದೆಲ್ಲ 2 ಅವರಿಗೆ ಸೂರ್ಯ ಹುಟ್ಟೋದ್ರೊಳಗೆ ಮಾಡ್ತಾಯಿದ್ರೆ ಈಶ್ವರನಿಗೆ ಶ್ರೇಷ್ಠ ಆಗುತ್ತೆ ಅನ್ನೋದು ಹಿಂದಿನ ನಂಬಿಕೆ ಪ್ರಕಾರ ಮಾಡ್ಕೊಂಬರ್ತೀವಿ. ಈಗ ಅದನ್ನೇ ಏನಾಗುತ್ತೆ, ಕಮರ್ಷಿಯಲ್ ಮೈಂಡ್ ಆಗ್ಬಿಟ್ಟಿದೆ. ಸಿನಿಮಾ ನೋಡೋದು, ಈ ಟಿ ವಿ ಹಾಕ್ಕೊಳ್ಳೋದು, ಏನೋ ಮಾಡಿಕೊಂಡು ಈಶ್ವರನ ಮರೆದುಬಿಟ್ಟು ಆ ಸಿನಿಮಾ ಬೊಂಬೆ ನೋಡಿಕೊಂಡು ಜಾಗರಣೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಯಾರೇ ಆಗಲಿ ಪ್ರತಿಯೊಬ್ಬರು ಶಿವರಾತ್ರಿ ಬಂದರೆ ನಾವು ಈಶ್ವರ ದೇವಸ್ಥಾನ ಎಲ್ಲೇ ಆಗಿರ್ಬೋದು ಅವ್ರಿಗೆ ಐಟಮ್ ಅಭಿಷೇಕ ಮಾಡ್ಬೋದು, ವಿಶೇಷವಾಗಿ ಮಂತ್ರ ಹೇಳ್ಬೋದು. ಹೆಣ್ಣು ಮಕ್ಕಳು ಯಾರಾದರೂ ಮನೇಲಿರುವಾಗ ಈಶ್ವರಲಿಂಗ ಇರೋದಿಲ್ಲ, ಆಗ ಜಾಗರಣೆ ಮಾಡೋದು, ಓಂ ನಮಃ ಶಿವಾಯ ಮಂತ್ರನ ಹೇಳ್ಬೋದು, ಇಲ್ಲ ಮೃತ್ಯುಂಜಯ ಮಂತ್ರನೂ ಹೇಳ್ಬೋದು. ಹೀಗೆ ಆ ಕಾಲ ಕಳೆದ್ರೆ ನಮಗೆ ಒಂದು ಗಂಡಾಂತರ ತಪ್ಪುತ್ತೆ ಅಂತ. ಸರಿಗ ಪ್ರಮುಖವಾಗಿ ಶಿವ ಅಂತ ಹೇಳಿದಾಗ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಮನುಷ್ಯರಿಗೆ ಯಾವುದು ಇಷ್ಟ ಆಗಲ್ವೋ ಅಥವಾ ಅಲ್ಲ, ಈ ಈಶ್ವರನಿಗೆ ಎಲ್ರಿಗೂ ಗೊತ್ತಿದೆ, ಜಲಪ್ರಿಯ. ಈಗ ರುದ್ರಾಭಿಷೇಕ ಅಂದರೆ ಹಾಲು ಹಾಕಲ್ಲ. ಈಗ ಏನು ಹಾಕಿದ್ದೀವಿ, ಜಲ ನೀರಲ್ಲೇ ರುದ್ರಾಭಿಷೇಕ ಆಗೋದು ಒಂದು. 2ನೇದು ಭಸ್ಮ ಪ್ರಿಯ, 3ನೇದು ಬಿಲ್ಪತ್ರೆ ಪ್ರಿಯ. ಹಾಗೆ ಈ ಟೈಮಲ್ಲಿ ಏನು ಮಾಡ್ತೀವಿ, ಬಿಲ್ಪತ್ರೆಯಿಂದ ಪೂಜೆ ಮಾಡ್ತೀವಿ ನಾವು. ಸರ್ ಇನ್ನೊಂದು ಇದೆ, ಏನಪ್ಪ ಅಂತ ಹೇಳಿದ್ರೆ ಶಿವ ಅಂತ ಹೇಳಿದರೆ ಯಾರಿಗೂ ಬೇಡವಾಗಿದ್ದಾಗ ಶಿವನಿಗೆ ಬೇಕು ಅಂತ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲ, ಇವಾಗ ಜನ ಅನ್ನೋದು ಏನಾಗಿದೆ ಅಂದರೆ ಜನ ಲೆಕ್ಕ ಬೇಕಾಗಿಲ್ಲ. ಇಡೀ ಜಗತ್ತಿಗೆ ತಾಯಿ ತಂದೆ ಈಶ್ವರ ಪಾರ್ವತಿ. ಕೆಲವರು ಇಷ್ಟಪಡ್ಬೋದು, ಇಷ್ಟಪಡದೇ ಇರ್ಬೋದು. ಇಡೀ ಪ್ರಪಂಚನ ಆಳ್ತಾರೆ ಅವರೇ ಅಲ್ವಾ, ಸೃಷ್ಟಿಕರ್ತ ಅವರೇ ಅಲ್ವಾ. ಮತ್ತು ಈ ಜನ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಜನ ಏನೇ ಹೇಳಲಿ, ಏನು ಹೇಳದೇ ಇರಲಿ, ಇಡೀ ಜಗತ್ತಿಗೆ ಶಿವ ಪಾರ್ವತಿ ತಾಯಿ ತಂದೆ ಅಂತ ಹೇಳ್ಬೋದು.
ಸರ್ ಈಗ ಈ ಶಿವರಾತ್ರಿ ಹಬ್ಬದ ದಿವಸ ಒಂದಿಷ್ಟು ಜನ ಉಪವಾಸಗಳನ್ನ ಮಾಡ್ತಾರೆ, ಇದ್ರ ಬಗ್ಗೆ ಮಹತ್ವವನ್ನು ಹೇಳಿರೋದು ಉಪವಾಸ ಮಾಡೋದು. ಉಪವಾಸ ಇರಬೇಕು ಅಂತ ದೇವರು ಹೇಳಲಿಲ್ಲ, ಅವರವ್ರ ಭಾವನೆಗಳು ಬಂದಿರೋದು. ಯಾರೇ ದೇವರುಗಳಾಗಲಿ ನನ್ನನ್ನು ಹೊಟ್ಟೆ ಹಸುಕೊಂಡು ನೀನು ನೊಂದ್ಕೊಂಡು ನನ್ನನ್ನು ಆರಾಧನೆ ಮಾಡಬೇಡ ಅಂತ ಹೇಳಿದ್ದಾನೆ. ಎಲ್ಲ ವೇದದಲ್ಲಿದೆ. ವಿಷ್ಣು ಆಗ್ಬೋದು, ಈಶ್ವರ ಆಗ್ಬೋದು, ಏನಾಗ್ಬೋದು, ನಿನಗೆ ಏನು ಬೇಕೋ ಮಾಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡು. ಭಕ್ತಿಗೆ ದೇವರು ಒಲಿತಾನೆ ಅಲ್ವಾ. ಅಂತ ರಾವಣಗೆಲ್ಲ ಭಕ್ತಿಯಿಂದ ಒಲಿದ. ಯಾವ ತಪಸ್ಸಿಲ್ಲ, ಎಂಥದ್ದಿಲ್ಲ, ಯಾವ ಉಪವಾಸ ಏನಿಲ್ಲ, ಅವ್ರವ್ರ ಭಾವನೆಗಳು ಅಷ್ಟೇ. ಈ ಉಪವಾಸವಾಗಿದ್ದು ಪೂಜೆ ಮಾಡೋನಿಗೆ ದೇವರೇ ಒಲಿಯಲ್ಲ. ಚೆನ್ನಾಗಿ ತಿನ್ಕೊಂಡು ಪೂಜೆ ಮಾಡಿ ದೇವ್ರು ಒಲಿದಾನೆ. ತೋರಿಸಲ್ಲ ಇವತ್ತು. ಸಾಕು ಭಕ್ತಿ ಬೇಕು ಮನುಷ್ಯನಿಗೆ. ಭಕ್ತಿ ಒಂದಿದ್ದರೆ ನೀವೇನು ಬೇಕಾದ್ರೆ ತಿನ್ಬೋದು. ಈಗ ಬೇಡ್ರೆ ಕಣ್ಣಪ್ಪ, ಅವನಿಗೆ ಭಕ್ತಿ ಇತ್ತು, ಸಂಸ್ಕೃತ ಗೊತ್ತಿಲ್ಲ, ಲಿಂಗದ ಮೇಲೆ ಕಾಲು ಇಟ್ಕೊಂಡು ಏನೂ ಗೊತ್ತಿಲ್ಲದೆ ಎಲೆನೇ ಕಿತ್ತಾಗ್ತಾಯಿದ್ದ. ಅದು ಬಿಲ್ಪತ್ರೆ ಆಗಿತ್ತು. ಈಶ್ವರನಿಗೆ ತುಂಬ ಪ್ರಿಯ ಆಯಿತು. ಅವ್ನು ಬೇಡ್ರೆ ಕಣ್ಣಪ್ಪ ಹೆಸರಾಗೋಯ್ತು ಅದು. ಅದೇ ನೀನು ವೇದ ಪಾಠ ಕಲಿತು ನೀವೇನೇ ತಂದು ಬಿಲ್ಪತ್ರೆ ಹಾಕಿದ್ರೂ ಏನೂ ಆಗೋದಿಲ್ಲ. ಭಕ್ತಿ ಮೈನಿಗೆ, ಈಶ್ವರನಿಗೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಬೇಗ ಒಲಿತಾನೆ. ರಾಕ್ಷಸರಾಗ್ಬೋದು, ಮನುಷ್ಯರಾಗ್ಬೋದು, ಯಾರಾಗ್ಬೋದು, ದೇವರಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿ ಯಾವಾಗಿಲ್ಲ ಅಲ್ಲಿಗೇನು ನಡೆಯಲ್ಲ. ಉಪವಾಸ ಅನ್ನೋದು ಅವ್ರ ನಂಬಿಕೆ. ದೇವರಂತೂ ಉಪವಾಸ ಇರು ಅಂತ ಹೇಳಲೇ ಇಲ್ಲ, ನಂಬಿಕೆ ಪ್ರಕಾರ ಹೋಗ್ತಾ ಇರೋದು. ಹಾಗೆ ಈ ಕ್ಷೇತ್ರದಲ್ಲಿ ದೊಡ್ಡಮುನೇಶ್ವರ ಕ್ಷೇತ್ರದಲ್ಲಿ ನಾವು ಶಿವರಾತ್ರಿಗೆ ಟ್ರಸ್ಟ್ ಮುಖಾಂತರವಾಗಿ ನೋಡಿ, ಈ ರುದ್ರಾಕ್ಷಿ ಮತ್ತು ಈ ಗಂಗಾಜಲ ಎರಡೂ ಉಚಿತವಾಗಿ ಕೊಡ್ತೀವಿ. ರುದ್ರಾಕ್ಷಿ ಯಾರು, ಈ ಗಂಗಾಜಲ ಯಾರು? ಶಿವನ ಕಣ್ಣೀರು ರುದ್ರಾಕ್ಷಿ ಆಗುತ್ತೆ. ಶಿವನ ತಲೆ ಮೇಲೆ ಗಂಗೆ ಜಲ ಅಲ್ವಾ. ಹಾಗೆ ಗಂಗೆ ಅನ್ನೋದು ಶಿವನ ತಲೆ ಮೇಲಿಂದ, ಶಿವನ ಕಣ್ಣೀರು ರುದ್ರಾಕ್ಷಿ. ಹಾಗೆ ಶಿವನಿಗೆ ಪೂಜೆ ಮಾಡ್ಬೋದು ಅಥವಾ ರುದ್ರಾಕ್ಷಿ ಬೇಕಾದ್ರೆ ಪೂಜೆ ಮಾಡ್ಬೋದು. ಹಾಗೆ ಈ ರುದ್ರಾಕ್ಷಿ ಕೊಡೋದು ಏನು ಕ್ರಮ ಅಂದರೆ, ಮನೇಲಿ ಯಾರಾದ್ರು ತೊಗೊಂಡೋಗಿ ಒಂದು ತಟ್ಟೆ ಒಳಗೆ ರುದ್ರಾಕ್ಷಿ ಇಟ್ಟು ಒಂದೆರಡು ಡ್ರಾಪ್ ಗಂಗಾ ಜಲ ಹಾಕಿ ಅದಕ್ಕೆ ಓಂ ನಮಃ ಶಿವಾಯ ಹೇಳಿದ್ರೆ ಆ ಪದಗಳು ಈಶ್ವರನ ಸೇರುತ್ತೆ ಅಂತೇಳಿ. ಹಾಗಾಗಿ ನಾವು ಪ್ರತಿ ಬರೋಂಥ ಭಕ್ತರಿಗೆ ಉಚಿತವಾಗಿ ರುದ್ರಾಕ್ಷಿ ಗಂಗಾಜಲವನ್ನು ನಾವು ಪ್ರತಿ ವರ್ಷವೂ ಉಚಿತ ಕೊಡ್ತಾಯಿದ್ದೀವಿ. ಸರ್ ಈಗ ಒಂದಿಷ್ಟು ಕಡೆಯಲ್ಲಿ ಕೇಳಿಬಟ್ಟಿರುವಂಥದ್ದು, ಶಿವಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೆ ಅರ್ಧಚಂದ್ರಾಕೃತಿಯಲ್ಲಿ ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿ, ಇದು ಎಷ್ಟರ ಮಟ್ಟಿಗೆ ಅಂತ? ಅಲ್ಲ, ಅದೆಲ್ಲ ಅವ್ರ ನಂಬಿಕೆ ಅಂತ ಹೇಳಿದ್ನಲ್ಲ. ಆಗಲೇ ಬೇಡ್ರೆ ಕಣ್ಣಪ್ಪನ ಕಥೆ ಹೇಳಿದೆ ನಿಮಗೆ. ಅವನೇನೂ ಗೊತ್ತಿಲ್ಲ, ಸುಮ್ಮನೆ ಲಿಂಗ ಮೇಲೆ ಕಾಲು ಇಟ್ಕೊಂಡಿದ್ದ, ಯಾವುದೋ ಎಲ್ಲೆ ಅಂತ ಕಿತ್ತಾಗ್ತಾ ಇದ್ದ ಅಲ್ವಾ. ಹಾಗೆ ಏನೂ ಗೊತ್ತಿಲ್ಲ, ಏನು ಬೇಕಾದ್ರೆ ಪೂಜೆ ಮಾಡ್ಬೋದಲ್ಲ. ನೀವು ಬೇಕಾದ್ರೆ ಮಾಡ್ಬೋದು. ನಿಮಗೆ ಏನೂ ಗೊತ್ತಿಲ್ಲ, ಬ್ರಾಹ್ಮಣರೇ ಬೇಕು, ಸಂಸ್ಕೃತ ಬೇಕು ಅಂತಿಲ್ಲ, ನೀವೇ ತೊಗೊಂಡೆ ಬಿಲ್ಪತ್ರ ಹಾಕ್ಬಿಟ್ಟು ಶಿವ ಕಾಪಾಡಪ್ಪ ಅಂತ ಹಾಕ್ತಾಯಿದ್ರೆ ನೀವು ಕಾಪಾಡ್ತಾನೆ. ಸಂಸ್ಕೃತನೇ ಓದಬೇಕು ಅಂತ ಏನಿಲ್ಲ, ಭಕ್ತಿಯಿಂದ ಏನು ಬೇಕಾದ್ರೆ ಗೆಲ್ಲಬೋದು. ಹೀಗೆ ನಾವು ಭಾವನೆಗಳು ಮಾಡಿಕೊಂಡು ನಾವು ಅರ್ಧ ಚಂದ್ರ ಆ ಚಂದ್ರ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಈಶ್ವರ ಯಾವುದೂ ಹೇಳಿಲ್ಲ. ಈಶ್ವರನಿಗೆ ಏನು ಬೇಕು? ರುದ್ರಾಭಿಷೇಕ ಆಗಬೇಕು, ಭಸ್ಮ ಪ್ರಿಯ, ಬಿಲ್ಪತ್ರ ಪ್ರಿಯ, ರುದ್ರಾಕ್ಷಿ ಪ್ರಿಯ, ಇಷ್ಟಿದ್ರೆ ಸಾಕು ಅಲ್ವಾ. ಹಾಗೆ ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ, ದೊಡ್ಡಮುನೇಶ್ವರ ಕ್ಷೇತ್ರದಲ್ಲಿ 2 ಲಿಂಗಗಳಿರೋದು, ಶಿವ ಪಾರ್ವತಿ ಅಂತ. ದೊಡ್ಡ ಲಿಂಗ ಈಶ್ವರ, ಸಣ್ಣ ಲಿಂಗ ಪಾರ್ವತಿ. ಇಬ್ಬರೂ ಒಬ್ಬ ಸಾಧು ಋಷಿಮುನಿಗಳಿಗೆ ಸಂಚಾರಕ್ಕೆ ಬರುವಾಗ ಅವ್ರಿಗೆ ಆಯ್ಕೆ ಆಗಿರೋದ್ರಿಂದ ಈ ಸ್ಥಳದಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ. ಇಲ್ಲಿರೋ ನಾಗ ಇರ್ಬೋದು, ದೊಡ್ಡಮುನೇಶ್ವರ ಆಗ್ಬೋದು. ಇದು ಬರೀ ನಮಗೆ ಶಿವರಾತ್ರಿ ಮಾತ್ರ ಅಲ್ಲ, ಈ ಕ್ಷೇತ್ರದ ದಿನ ಶಿವರಾತ್ರಿನೇ. ಹೋಮ ಇಲ್ಲದೆ ದಿನವೇ ಇಲ್ಲ ಈ ಕ್ಷೇತ್ರದಲ್ಲಿ, ಡೈಲಿ ಹೋಮಗಳಿರ್ತವೆ. ಹಾಗೆ ಪ್ರತಿ ಶಿವರಾತ್ರಿಗೆ ಭಕ್ತಾದಿಗಳು ಯಾವುದೇ ಮೀಡಿಯಾ ಆಗಲಿ, ಯಾವುದೇ ಲೈವ್ ಆಗಲಿ, ಯಾವುದೇ ಆಗಲಿ, ಆಗೇನು ಮಾಡ್ತೀವಿ ಅಂದರೆ, ಇಲ್ಲಿ ಬರೋಂಥ ಭಕ್ತರಿಗೆ ನಾವು ಲಿಂಗಕ್ಕೆ ಜಲಾಭಿಷೇಕ ಮಾಡಿಸ್ತೀವಿ. ಒಂದು ಶಂಖದಿಂದ ಹಾಲು ತಂದು ಲಿಂಗದ ಮೇಲೆ ಅಭಿಷೇಕ ಮಾಡೋಂಥ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗೆ ಪ್ರತಿ ಭಕ್ತರು ಬಂದು ಹಾಲು ತೆಗೆದು ಆ ಲಿಂಗದ ಮೇಲೆ ಹಾಕ್ತಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಅಲ್ವಾ. ಹಾಗೆ ಅವರು ಏನೂ ಗೊತ್ತಿದೆ, ಒಳ್ಳೆ ಮನುಷ್ಯರು ಒಳ್ಳೇದಾಗಲಪ್ಪ ಅಂತ ಹಾಕ್ತು, ಒಳ್ಳೇದಾಗೇ ಬಿಡ್ತದಲ್ವ, ಮಂತ್ರನೇ ಬೇಕಾಗಿಲ್ಲ. ಹಾಗಾಗಿ ನಾವು ಇಲ್ಲಿಗಿರೋಂಥದ್ದು ಶಂಖದಿಂದ ನಾವು ಈಶ್ವರನಿಗೆ ಅಭಿಷೇಕವನ್ನು ಭಕ್ತಾದಿ ಕೇಳಿ ಮಾಡಿಸ್ತಾ ಇರ್ತೀವಿ. ಆಗ ಅವರು ಶಿವ ಒಳ್ಳೇದು ಮಾಡ್ತಾನೆ. ಶಿವನಿಗೆ ಯಾವ ಜಾತಿ ಭೇದ ಇಲ್ಲ, ಯಾವ ಸಂಸ್ಕೃತನೂ ಇಲ್ಲ, ಏನೂ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಿ ಈಶ್ವರ ಒಲಿತಾನೆ.